ಶ್ವಾಸ ಸಂಬಂಧಿ ಕಾಯಿಲೆಗಳಿದೆಯಲ್ಲ, ಇದ್ರ ಕಷಾಯ ಮಾಡಿ ಕುಡಿದ್ರೆ ಸಾಕಾಗತ್ತೆ. ಹಾಗಾಗಿ ಇದನ್ನ ಬ್ರೈನ್ ಟಾನಿಕ್ ಆಗಿ ಬಳಸಲಿಕ್ಕೆ ಇದನ್ನ ಬಳಸ್ತಾರೆ. ಇದನ್ನ ನಾವು ಶಂಖಪುಷ್ಪಿ ಅಂತ ಕರಿತೀವಿ. ಸುಮಾರು ಇದರಲ್ಲಿ 4-5 ಬಣ್ಣದ ಹೂಗಳು ಬಿಡುತ್ತೆ. ಇದು ನೀಲಿ ಇದೆ, ಪರ್ಪಲ್ ಇದೆ, ಬಿಳಿ ಇದೆ. ಸೊ ಈ ಥರದ್ದು ಬೇರೆ ಬೇರೆ ಕಲರ್ ಬರ್ತದೆ. ಇದು ವಿಶೇಷವಾಗಿ ಇದನ್ನ ಬ್ರೈನ್ ಟಾನಿಕ್ ಆಗಿ ಬಳಸಲಿಕ್ಕೆ ಇದನ್ನ ಬಳಸ್ತಾರೆ, ಮೇಜರ್ ಆಗಿರೋವಂಥದ್ದು. ಆಮೇಲೆ ಶ್ವಾಸ ಸಂಬಂಧಿ ಕಾಯಿಲೆಗಳಿದೆಯಲ್ಲ, ಜಸ್ಟ್ ಇದ್ರ ಕಷಾಯ ಮಾಡಿ ಕುಡಿದ್ರೆ ಸಾಕಾಗತ್ತೆ. ಹೂವಿನ ಚಹಾ ಮಾಡ್ಕೊಂಡು ಕುಡಿದ್ರೆ ಸಾಕು. ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಅದ್ರ ಜೊತೆಗೆ ಸೊಪ್ಪು ಇದೆಯಲ್ಲ, ನಾವು ಯಾವುದೇ ಥರದ ಸೊಪ್ಪುಗಳು ಸಾಂಬಾರು ಮಾಡುವಾಗ ಅದರಲ್ಲೇ ಒಂದೊಂದು ಇಡೀ ಸೊಪ್ಪುಗಳನ್ನ ಹಾಕ್ತಾ ಹೋದರೆ ಸಾಕು. ಅಂದರೆ ನಾವು ಎಲ್ಲ ತಿನ್ನುವ ಆಹಾರಗಳು ಕೂಡ ಔಷಧಿ ಆಗಬೇಕು ಅಂತೇಳಿ, ಆಹಾರವೇ ಔಷಧಿ ಆಗಬೇಕು ಅನ್ನೋಂಥದ್ದು ಇದು ತುಂಬ. ಮತ್ತು ಇದ್ರದ್ದು ಬೇರೆಲ್ಲ ತುಂಬ ಔಷಧಿಗಳಿಗೆಲ್ಲ ಬಳಸ್ತಾರೆ. ಸೊ ನಾನು ಹೇಳೋವಂಥದ್ದು ಜಸ್ಟ್ ನೀವು ಸೊಪ್ಪನ್ನು ಬಳಸಿ ಸಾಕು. ಸೊ ಒಂದು ಗಿಡ ಹಾಕಿದರೆ ನಿಮಗೆ ವರ್ಷಾನುಗಟ್ಟಲೆ ನಿಮಗೆ ತಿನ್ನಲಿಕ್ಕೆ ಆಹಾರ ಆಗ್ತದೆ ಅಂತೇಳಿ. ಸೊ ವಿಶೇಷವಾಗಿ ನೀವು ಯಾವುದೇ ಬೇಲಿ ಸಾಲುಗಳಿಗೆ ಹೋದರೂ ಈ ಗಿಡ ಸಿಗುತ್ತೆ. ಇದು ಸೊ ವೈಲ್ಡಾಗಿ ಬೆಳೆಯುವಂಥ ಗಿಡ ಇದು. ಸೊ ಇದನ್ನು ಕಷಾಯ ಅಂತ ಹೇಳಿದ್ರೆ ಈ ಹೂವು ಇದೆಯಲ್ಲ, ಸೊ ಹೂವನ್ನು ತೆಗೆದು ಜಸ್ಟ್ ಒಂದು ಕಾಯಿಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು, ನಿಮಗೆ ಕಷಾಯ ಆಗುತ್ತೆ. ಸೊ ಅದನ್ನು ಕುಡಿತಾ ಬಂದರೆ ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಅಂತೇಳಿ. ಸೊ ಇದು ಎಲ್ಲ ಕಡೆ ಬೆಳೆಯುತ್ತೆ. ಇದು ಬೆಳೆಯದೇ ಇರೋ ಜಾಗನೇ ಇಲ್ಲ. ಇತ್ತೀಚೆಗೆ ಎಲ್ಲರೂ ಮನೆ ಹತ್ರ ಬೆಳೆಸ್ಕೊಳ್ಳೋಕೆ ಶುರುವಾಗಿದ್ದಾರೆ. ಮನೆಗೆ ಹೂವು ಆಗ್ತದೆ ಪೂಜೆಗೆಲ್ಲ ಅಂತೇಳಿ. ಪೂಜೆ ಮಾಡಿದ ಮೇಲೆ ಹೂವನ್ನು ಬಿಸಾಡ್ದೇ ದಯಮಾಡಿ ಅದನ್ನು ಆಹಾರವಾಗಿ ಬೆಳೆಸ್ತಾ ಹೋಗಿ ಅಂತೇಳಿ.